ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಹೋಗ್ಬೇಕು. ತಾಲೂಕು ಪಂಚಾಯತಿಯಲ್ಲಿ 6.5 ಕೋಟಿ ಹಣ ಲೂಟಿ ಮಾಡಿರುವಂತಹ ಭ್ರಷ್ಟ ಅಧಿಕಾರಿಗಳು ಹೇಳಿ ಧಿಕ್ಕಾರ. ಸಾರ್ವಜನಿಕರ ತೆರಿಗೆ ಹಣ ಲೂಟಿ ಮಾಡಿರುವಂತಹ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬಂಧುಗಳೇ ನಮಸ್ಕಾರ. ಇವತ್ತಿನ ದಿನಾಂಕ 10/7/2026 ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಮಾನ್ಯ ತಹಶೀಲ್ದಾರರು, ಉಪ ತಹಶೀಲ್ದಾರರು ಕಾಳಗಿ ಇವರ ಮುಖಾಂತರ ನಾವು ಏನು ಮನವಿ ಸಲ್ಲಿಸ್ತಾ ಇದ್ದೀವಿ ಅಂದರೆ, ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕು ಪಂಚಾಯತಿ ಅನಿರ್ಬಂಧಿತ ಕ್ರಿಯಾ ಯೋಜನೆ 2022, 23, 24, 25ರಲ್ಲಿ ಮತ್ತು 26ರಲ್ಲಿ ಒಟ್ಟು 6.5 ಕೋಟಿ ರೂಪಾಯಿ ಹಣ ಬೋಕಸ್ ಕಾಮಗಾರಿಗಳಾಗಿರ್ತವೆ. ಸೊ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರಸ್ತೆ ಅಭಿವೃದ್ಧಿ, ಆರೋಗ್ಯ ಇಲಾಖೆ, ಅಂಗವಿಕಲ ಇಲಾಖೆ, ಹೀಗೆ ಎಲ್ಲ ಕಾಮಗಾರಿಗಳು ಬೋಕಸ್ ನಿಯಮ ಬಾಹಿರವಾಗಿ ಕಾಮಗಾರಿ ಆಗಿದ್ದು, ಈ ಎಲ್ಲ ಕಾಮಗಾರಿಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕಂತ ಹೇಳಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಇಲ್ಲಿ ಈ ಮನವಿ ಪತ್ರ ಜೊತೆಗೆ ಎಲ್ಲ ಕಾಮಗಾರಿಗಳ GPS ಫೋಟೋಗಳ ಕೂಡ ನಾವು ಸಾಕ್ಷಿ ಸಮೇತವಾಗಿ ತಮಗೆ ಸಲ್ಲಿಸ್ತಾ ಇದ್ದೀವಿ. ಸೊ ಕೊಡ್ತೀನಿ ಸರ್, ನಮ್ಮ ಹತ್ರ ಇರುತ್ತೆ. ಡಿಸ್ಪ್ಲೇ ಮಾಡಿರಿ ಎಲ್ಲರೂ GPS ಫೋಟೋಗಳು. ಮಾನ್ಯ ತಹಶೀಲ್ದಾರ್ ಇರ್ತಾರೆ. ಸೊ ಈ ತಹಶೀಲ್ದಾರ್ ಸಾಹೇಬ್ರಿಗೆ ನಾವು ಸ್ಥಳದಲ್ಲಿ ಏನು ಕೊಡ್ತಿದ್ವು ಅಂದರೆ, ಇವಾಗ ತಾಲೂಕು ಪಂಚಾಯತಿ ಕ್ರಿಯಾ ಯೋಜನೆ ಒಂದು ತಗೊಳ್ಳೋಣ ಸರ್, 2023-24. ಇಲ್ಲಿ ತಾವು ಓದ್ಬೋದು. ಇಲ್ಲಿ ಅಂಗನವಾಡಿ ರಸ್ತೆ ದುರಸ್ತಿ, ಶಾಲೆ ದುರಸ್ತಿ, ಆರೋಗ್ಯ ಇಲಾಖೆ, ಉಪಕೇಂದ್ರ ದುರಸ್ತಿ ಅಂತ ಹೇಳ್ತಾರೆ ಸರ್. ಇಲ್ಲಿ ನಾವು ನೋಡಿದಾಗ, ಸ್ಥಳದಲ್ಲಿ ಹೋಗಿ ನೋಡಿದಾಗ ಇದು ಸರ್ ಅಂಗನವಾಡಿ ಪರಿಸ್ಥಿತಿ, ಇದು ಶಾಲೆ ಪರಿಸ್ಥಿತಿ ಇದು ಸರ್. ಒಂದು ಉದಾಹರಣೆ ತಗೊಳ್ಳೋಣ. ಇದು ಪಸ್ಪೂರ್ ತಾಂಡ ಅಂಗನವಾಡಿ ಕೇಂದ್ರ, ಇದರ ಮೇಲೆ 2 ಲಕ್ಷ ಎತ್ತಿರ್ತಾರೆ. ಇದು ಸರ್ ಅಂಗನವಾಡಿ ಪರಿಸ್ಥಿತಿ. ಸೊ ಎಲ್ಲರೂ ಡಿಸ್ಪ್ಲೇ ಮಾಡಬೇಕು, ಅಷ್ಟು ಫೋಟೋ ಡಿಸ್ಪ್ಲೇ ಮಾಡಿರಿ. ನಮ್ಮ ಸಾರ್ವಜನಿಕ ತೆರಿಗೆ ಹಣದಿಂದ 6.5 ಕೋಟಿ ರೂಪಾಯಿ ತೆರಿಗೆ ಕಾಮಗಾರಿ ಆಗಿರ್ತದ, ಆದ್ರೆ ಜಾಗದಾಗ ಯಾಕೆ ಕಾಮಗಾರಿ ಆಗಲಿಲ್ಲ ಸೊ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಸೊ ಈ ಪ್ರಶ್ನೆ ಪ್ರಕಾರವಾಗಿ ಅಷ್ಟು 26ರಿಂದ 24ರಿಂದ 22, 23, 24 ಅಷ್ಟು ಕ್ರಿಯಾ ಯೋಜನೆ ಪ್ರತಿದಿನ ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಈ ಕ್ರಿಯಾ ಯೋಜನೆ ಪ್ರಕಾರವಾಗಿ ಅಂಗನವಾಡಿ ಕೇಂದ್ರಕ್ಕೆ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿರ್ತದ, ಆದರೂ ಕೂಡ ಕಾಮಗಾರಿ ಯಾಕಾಗಿಲ್ಲ? ಸೊ ನಮ್ಮ ತೆರಿಗೆ ಹಣ ಎಲ್ಲಿ ಹೋಯ್ತು? ಇದನ್ನ ವೆರಿಫೈ ಮಾಡುವಂಥ ಅಧಿಕಾರಿಗಳು, ಅವ್ರಿಗೆ ರೂಲ್ಸ್ ಇರ್ತಾವೆ. ಹಣ ಸ್ಯಾಂಕ್ಷನ್ ಆಗಬೇಕಾದ್ರೆ ಏನೇನು ರೂಲ್ಸ್ ಇರ್ತಾವೆ ಅಂದರೆ, ಅವತ್ತು ಮೆಜರ್ಮೆಂಟ್ ಬುಕ್ ಬರಿಬೇಕು. ಅವರು 3 ಲಕ್ಷ ರೂಪಾಯಿ ಕಾಮಗಾರಿ ಹಣ ಅವರಿಗೆ ಸ್ಯಾಂಕ್ಷನ್ ಆಗ್ತಂದ್ರೆ ಮೆಜರ್ಮೆಂಟ್ ಬುಕ್ ಬರಲಿಲ್ಲ, ಕಾಮಗಾರಿಯ ಬೋರ್ಡ್ ಹಾಕಲಿಲ್ಲ, ಪೂರ್ಣ ಆಗ್ಯದ ಅಂತ ಹೇಳಿ. ಗ್ರಾಮ ಮತ್ತು CC ಮುಖ್ಯ, ಈಗ ಅಕಸ್ಮಾತ್ ಶಾಲೆ ಕಾಮಗಾರಿ ಆಗಿತ್ತಂದ್ರೆ ಮುಖ್ಯ ಗುರುಗಳೇನು ಮಾಡಬೇಕು, ದೃಢೀಕರಿಸ್ಬೇಕು ನನ್ನ ಶಾಲೆಯಲ್ಲಿ ಕಾಮಗಾರಿ ಆಗಿದೆ ಅಂತೇಳಿ. ಆದ್ರೆ ದೃಢೀಕರಣ ಪತ್ರ ಮಾಡಿಲ್ಲ. ಈಗ ಆರೋಗ್ಯ ಇಲಾಖೆಯಲ್ಲಿ ಅಕಸ್ಮಾತ್ ತಾಲೂಕ್ ಪಂಚಾಯತಿ ವತಿಯಿಂದ ಕಾಮಗಾರಿ ಆದ್ರೆ ಮುಖ್ಯ ವೈದ್ಯಾಧಿಕಾರಿ ದೃಢೀಕರಣ ಪತ್ರ ಕೊಡಬೇಕತ್ತು, ಮುಖ್ಯ ದೃಢೀಕರಣ ಪತ್ರ ಕೊಟ್ಟಿಲ್ಲ. ಅಂಗನವಾಡಿಯಲ್ಲಿ ಅಕಸ್ಮಾತ್ ಏನಾದರೂ ಕಾಮಗಾರಿ ಆದ್ರೆ CDPO ಅಧಿಕಾರಿಗಳು ದೃಢೀಕರಿಸಬೇಕು, ನನ್ನ ಇಲಾಖೆಯಡಿ ನನ್ನ ಅಂಗನವಾಡಿಯಲ್ಲಿ ಕಾಮಗಾರಿ ಅಂತೇಳಿ. ಸೊ ಇಲ್ಲಿ ಈ ಎಲ್ಲ ಕಾಮಗಾರಿ ಪ್ರೊಸೀಜರ್ ನಿಯಮವಾಗಿ ಈ ಎಲ್ಲ ನಿಯಮಗಳನ್ನ ತಾವು ತೋರಿಸ್ಕೊಂಡು, ಅಕಸ್ಮಾತ್ ಈಗ ಒಂದು ಕಾಮಗಾರಿ ಆಗಿದೆ ಅಂದ್ರೆ ಲಾಗ್ ಬುಕ್ ಬರೀಬೇಕು, ಯಾರ್ಯಾರು ಕೆಲಸ ಮಾಡ್ಯಾರ, ಯಾರ್ಯಾರು ಕಾರ್ಮಿಕರು ಕೆಲಸ ಮಾಡ್ಯಾರ, ಎಷ್ಟು ಸಿಮೆಂಟ್ ಹತ್ತದ, ಎಷ್ಟು ರೇತಿ ಹತ್ತದ, ಒಂದು ರೂಪಾಯಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಬೇಕಾದ್ರೆ ಇವೆಲ್ಲ ನಿಯಮಗಳಾವ. ಮೆಜರ್ಮೆಂಟ್ ಬುಕ್ ಬೇಕು, ಲಾಗ್ ಬುಕ್ ಬೇಕು, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಬೇಕು, ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ದೃಢೀಕರಣ ಪತ್ರ ಬರೆಸಬೇಕು. ಇವ್ದು ಯಾವುದೇ ರೀತಿಯಾದಂಥ ನಿಯಮಗಳನ್ನ ಪಾಲಿಸದೇನೆ ಸರ್ಕಾರಿ ಹಣವನ್ನ ಬೇಕಾಬಿಟ್ಟಿ ಅಧಿಕಾರಿಗಳು ಲೂಟಿ ಮಾಡಿರ್ತಾರೆ. ಸೊ ಮಾನ್ಯ ತಹಶೀಲ್ದಾರ್ ಅವರಿಗೆ, ಮಾನ್ಯ ಜಿಲ್ಲಾ ಪಂಚಾಯತ್ CO ಅವರಿಗೆ ತಮ್ಮ ಮುಖಾಂತರ ಏನು ಮನವಿ ಸಲ್ಲಿಸ್ತಾ ಇದೆ ಅಂದ್ರೆ, ಈ ಎಲ್ಲಾ ತನಿಖೆ ವರದಿಯನ್ನ ಮುಂದಿನ 10 ದಿನಗಳಲ್ಲಿ ಅಕಸ್ಮಾತ್ ಸಲ್ಲಿಸದೇ ಇದ್ರೆ ಈ ಸಲ್ಲಿಸ್ರಿ ಅಂತೇಳಿ ನಾವು ಮಾಹಿತಿ ಕೂಡ ಹಾಕಿರ್ತೀವಿ. ಯಾರಿಗೆ? ನಮ್ಮ ತಾಲೂಕ್ ಪಂಚಾಯತಿ EO ಅವರಿಗೆ ಕೂಡ ಮಾಹಿತಿ ಬರೆದಿರ್ತೀವಿ.